నమస్తే గురూజీ. నేను కర్ణాటకాల బెంగుళూరు డిస్ట్రిక్ట్‌లో దొమ్మసంద్ర అనే గ్రామం ఇంకా. పుష్ప అనేసి. నాకి హెచ్‌సీఎల్ 1కి రాజరాజేశ్వరుడు ఇంట్రొడ్యూస్ చేసినారు. ಸೆಕೆಂಡು ಹಂಸರವಳಿ ಆಧ್ವರ್ಯದಿಂದ ಶೇಷಣ್ಣನು. ಮೊದಲಿಗೆ ನಿಮಗೆ ನಿಮ್ಮ ಶರಣಾರವಿಂದಗಳಿಗೆ ವಂದಿಸುತ್ತಾ ಹಿಂದೂ ಚೈತನ್ಯ ಸ್ಪಿರಿಚುವಲ್ ಕೋಚ್ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಗುರುಗಳಿಗೆ ವಂದಿಸುತ್ತಾ ನಿರಾಹಾರ ಸಂಯಮ ಅಂದರೆ ಮೊದಲಿಗೆ ನಮ್ಮಲ್ಲಿ ಪ್ರಶ್ನೆಗಳು ಉದ್ಭವಿಸುತ್ತದೆ. ಊಟ ಇಲ್ಲದೆ 24 ದಿನ ಇರಬಹುದಾ, ಇರುವುದಕ್ಕೆ ಆಗುತ್ತದಾ ಎನ್ನುವ ಪ್ರಶ್ನೆಯೇ ನಮ್ಮಲ್ಲಿ ಉದ್ಭವಿಸುತ್ತದೆ. ನಿರಾಹಾರ ಅಂದರೆ ದ್ರವಾಹಾರದಲ್ಲಿ ಇರುವುದರಿಂದ ಶರೀರದಲ್ಲಿ ಆಗುವ ಬದಲಾವಣೆ, ಮಾನಸಿಕ ಬದಲಾವಣೆ ಎಲ್ಲವೂ ನಮಗೆ ಗೊತ್ತಾಗುತ್ತದೆ. ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ, ಹೇಗೆ ಬದಲಾವಣೆ ತಂದುಕೊಳ್ಳಬಹುದು ಎಂದು ನಮಗೆ ನಿರಾಹಾರ ಸಂಯಮ ಪಾಟಿಸುವುದರಿಂದ ನಮಗೆ ಅರ್ಥವಾಗುತ್ತದೆ. ಇದು ವೆಯ್ಟ್ ಲಾಸ್ ಕೋಚಿಂಗ್ ಒಂದೇ ಅಲ್ಲ, ಮಾನಸಿಕವಾಗಿ ಮೆಚುರಿಟಿ ಬರುತ್ತದೆ, ಮಾನಸಿಕವಾಗಿ ಗಟ್ಟಿತನವೂ ಬರುತ್ತದೆ. ಗುರುವಿನ ಮಾರ್ಗದರ್ಶನ ಸಿಗಬೇಕಂದ್ರೆ ನಮ್ಮ ಸಂಕಲ್ಪ ತುಂಬಾ ಗಟ್ಟಿತನದಿಂದ ಕೂಡಿರುತ್ತದೆ. ಯಾವಾಗಲೂ ಗುರುವು ನಮಗೆ ಸಿಗಬೇಕೆಂದು ಹುಡುಕಾಡುತ್ತಿರುತ್ತವೆ. ಆದರೆ ಗುರುಗಳೇ ನಮ್ಮನ್ನ ಅರಸಿ ಬರುವುದು ನಮ್ಮ ಅದೃಷ್ಟವಲ್ಲವೇ? ಗುರುಗಳೇ ಅರಸಿ ನಮ್ಮ ಬಳಿಗೆ ಬಂದಾಗ ಅದು ಮಹಾಭಾಗ್ಯ. ಅದಕ್ಕಿಂತ ಮಹಾಭಾಗ್ಯ ಇನ್ನೇನು ಇರುತ್ತದೆ? ಗುರುವಿನ ಆಧ್ವರ್ಯದಲ್ಲಿ ಶಿವನ ಶಕ್ತಿಯೂ ನಮಗೆ ಶಕ್ತಿಪಾತವಾಗಿ ಸಿಗುತ್ತದೆ. ಇದಕ್ಕಿಂತಲೂ ಮಹಾಭಾಗ್ಯ ಇನ್ನೇನು ಇರುತ್ತದೆ? ಭಗವದ್ಗೀತಾ ಸೆಷನ್ ನಲ್ಲಿ ಪವರ್ಲೆಸ್ಗೂ ಮತ್ತು ಪವರ್ಫುಲ್ಗೂ ಇರುವ ವ್ಯತ್ಯಾಸ ತಿಳಿಸಿದ ಗುರುಗಳಿಗೆ ಸಾವಿರ ವಂದನೆ. ನಿರಾಹಾರ ಸಂಯಮ ವೆಯ್ಟ್ ಲಾಸ್ ಒಂದೇ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ವಿಜೃಂಭಿಸುತ್ತದೆ ಮತ್ತು ಚೈತನ್ಯ ರಹಿತವಾಗಿ ಇರುವುದಕ್ಕೂ ಚೈತನ್ಯದಿಂದ ತುಂಬಿರುವುದಕ್ಕೂ ವ್ಯತ್ಯಾಸ ನಮಗೆ ನಾವೇ ಗುರುತಿಸಿಕೊಳ್ಳುವಂತಹ ಸ್ಥಿತಿಯನ್ನು ನಾವು ತಲುಪುತ್ತೇವೆ. ನಿರಾಹಾರ ಸಂಯಮದಿಂದ ಆಧ್ಯಾತ್ಮಿಕ ಅರಿವು ಮೂಡುತ್ತದೆ. ಸಂಯಮದಿಂದ ಇರುವುದೆಂದರೆ ಒಬ್ಬ ಯೋಗಿಯಿಂದ ಇರುವುದಕ್ಕೆ ಮಾತ್ರ ಸಾಧ್ಯ. ಆ ಯೋಗಿಯ ತಮೋಗುಣವು ನಮ್ಮಲ್ಲಿ ಅರಿವು ಮೂಡಿಸುತ್ತದೆ, ಗುಣವೂ ಸೇರಿರುತ್ತದೆ. ಅರಿವೇ ಗುರು ಎನ್ನುವುದು ತೋರಿಸುತ್ತದೆ. ಸತ್ಸಂಗದಲ್ಲಿ ಡೈಮೆನ್ಷನ್ಸ್ ತಿಳಿಸಿದಾಗ ನಮಗೆ ಭಗವದ್ಗೀತೆ ಓದಿದರೂ ಡೈಮೆನ್ಷನ್ ತಿಳಿಸಿದಾಗ ನಾವು ಯಾವ ಡೈಮೆನ್ಷನ್ ಅಲ್ಲಿ ಇದೀವಿ, ನಾವು ಯಾವ ಡೈಮೆನ್ಷನ್ ನಾವು ತಲುಪಬಹುದು ಅನ್ನುವ ಆಧ್ಯಾತ್ಮಿಕತೆಯು ಪರಿಚಯಿಸುವುದೇ ನಿರಾಹಾರ ಸಂಯಮ. ಮತ್ತೆ ನಮ್ಮಲ್ಲಿ ಶರೀರದಲ್ಲಿ ಆಗುವ ಬದಲಾವಣೆ, ನಮ್ಮದೇ ಆದ ರೀತಿ ರಿವಾಜುಗಳಿಗೆ ಸ್ಪಂದಿಸುತ್ತಾ ನಮ್ಮದೇ ನಿರಾಹಾರ ಸಂಯಮ ಕಾರ್ಯಕ್ರಮದಲ್ಲಿ ನಮಗೆ ನಾವೇ ಹೇಗೆ ತೀಡಿಕೊಳ್ಳಬಹುದು ಅನ್ನುವುದು ಸಹ ನಮಗೆ ಗುರುಗಳು ಅರಿವು ಮಾಡಿಸುತ್ತಾರೆ. ನಿರಾಹಾರ ಸಂಯಮದ ಅರಿವನ್ನು ಮೂಡಿಸಿದ ಗುರುಗಳಿಗೆ ಅನಂತ ಕೋಟಿ ವಂದನೆಗಳು. ಶರಣಾರ್ಥಿ ಗುರುಜಿ. Thank you so much. Thank you, Guruji.